21/3 ಒಂದು ತಿಂಗಳ ಏನು ನಡೆಯುತ್ತೆ ಏನಿಲ್ಲ, ಅದು ಪ್ರಿಕಾಷನರಿಯಾಗಿ ಮಾಡಿರೋದು ಅಷ್ಟೇ. ಸ್ನೇಹಿತರೆ ನಮಸ್ತೆ. ಬಾಗಲಕೋಟೆಯಲ್ಲಿ ಮೊನ್ನೆ ನಡೆದಂತಹ ಘಟನೆ ನಿಜಕ್ಕೂ ಹಿಂದೂ ಸಮಾಜ ಬಹಳ ಜಾಗೃತವಾಗಿ ಎಚ್ಚರ ವಹಿಸಬೇಕಾದಂತಹ ಸಮಯ ಇದೆ. ಸ್ನೇಹಿತರೆ, ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಅಂಗವಾಗಿ ಬಾಗಲಕೋಟೆಯಲ್ಲಿ ನಡೀತಾ ಇದ್ದಂತ ಆ ಶೋಭಾಯಾತ್ರೆಯ ಮೇಲೆ ಜಿಹಾದಿ ಮನಸ್ಥಿತಿಯ ಕೆಲವು ಮುಸಲ್ಮಾನ್ ಯುವಕರು ಕಲ್ಲು ಹೊಡಿತಾರೆ ಅನ್ನೋದಾದ್ರೆ ಅವರ ಮನಸ್ಥಿತಿ ಎಲ್ಲಿಗೆ ಬಂದಿದೆ? ಇದನ್ನ ಶಾಂತಿಯುತವಾದಂತ ಸಮುದಾಯ ಅಂತ ಕರೀಲಿಕ್ಕೆ ಸಾಧ್ಯವ? ನಾವು ನೀವೆಲ್ಲರೂ ಕೂಡ ಇದನ್ನು ಬಹಳ ಗಾಢವಾಗಿ ಚಿಂತಿಸಬೇಕಾದಂತ ಸಮಯ ಇದು. ಸ್ನೇಹಿತರೆ, ನಾನು ಬಾಗಲಕೋಟೆಗೆ ಬರಬೇಕಾಗಿತ್ತು. ಆ ವಿಚಾರವಾಗಿ ನಾಳೆ ಮತ್ತು ನಾಡ್ದು ನಂದು ಬಾಗಲಕೋಟೆಯಲ್ಲಿ ಪ್ರವಾಸ ಇತ್ತು. ಆದ್ರೆ ಬಾಗಲಕೋಟೆ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದನೂ ಕೂಡ ಹಿಂದೂಗಳ ಧ್ವನಿಯನ್ನ ಹತ್ತಿಕ್ಕುವಂತಹ, ನಮ್ಮ ಧ್ವನಿಯನ್ನ ಕುಂಠಿತಗೊಳಿಸುವಂತಹ ಕೆಲಸವನ್ನ ಮಾಡಿಕೊಂಡೇ ಬಂದಿದೆ. ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಧ್ವನಿಯನ್ನ ಅಡಗಿಸುವ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಮುಂದುವರೆದಂತೆ ಇವತ್ತು ಕೂಡ ನನಗೆ ಬಾಗಲಕೋಟೆಗೆ ಒಂದು ತಿಂಗಳುಗಳ ಕಾಲ ನನ್ನನ್ನು ಬಾಗಲಕೋಟೆಗೆ ನಿರ್ಬಂಧಿಸಿ ಆದೇಶ ಕೊಟ್ಟಿದ್ದಾರೆ. ಇವತ್ತು ಒಂದು ತಿಂಗಳು ನಾನು ಬಾಗಲಕೋಟೆಗೆ ಬರೋಂಗಿಲ್ಲ. ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಶಾಂತಿಯುತವಾಗಿ ಒಂದು ಕಡೆ ಸಭೆ ನಡೆಸುವಂತ ಸ್ವಾತಂತ್ರ್ಯ ನಮಗಿದೆ. ಇಡೀ ದೇಶದಲ್ಲಿ ನಾನು ಎಲ್ಲಿಗೆ ಬೇಕಾದ್ರೂ ನಾನು ಹೋಗಿ ಬರಬಹುದಾದಂತ ಹಕ್ಕು, ಯಾವುದೇ ನಿರ್ಬಂಧವಿಲ್ಲದೆ ಸಂಚರಿಸುವ ಹಕ್ಕು ನನಗಿದೆ. ಆದ್ರೆ ಈ ಸಂವಿಧಾನದ ಎಲ್ಲ ಹಕ್ಕುಗಳನ್ನ ಕೇವಲ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ನಿರ್ಬಂಧ ಮಾಡಲಾಗುತ್ತೆ. ನಮ್ಮಿಂದ ಈ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಕಿತ್ಕೊಳ್ಳಲಾಗ್ತಾ ಇದೆ. ಆದ್ರೆ ಆ ಮಸೀದಿಯ ಒಳಗಡೆ ನಿಂತು ಕಲ್ಲು ಹೊಡಿತಾರಲ್ಲ, ಅವರಿಗೆ ಮಾತ್ರ ಯಾವ ಶಿಕ್ಷೆಯೂ ಇಲ್ಲ. ಸರ್ಕಾರ ಬಂದಾಗ ಈ ಗುಂಪು ಗಲಭೆಗಳೇನಾಗ್ತವೆ ಅವುಗಳ ಮೇಲಿನ ಕೇಸನ್ನ ತೆಗೆದುಹಾಕ್ತು. ಹುಬ್ಬಳ್ಳಿಯಲ್ಲಿ ಕೇಸು ತೆಗೆದುಕೊಂಡು ಅವ್ರ ಮೇಲೆ ಆಗಿದ್ದಂತ ಕೇಸುಗಳನ್ನ ಹಿಂಪಡೆದ ಕಾರಣ, ಕೆಜಿಹಳ್ಳಿ, ಡಿಜೆಹಳ್ಳಿ ಅವ್ರ ಮೇಲಾದಂತ ಕೇಸುಗಳನ್ನ ಹಿಂಪಡೆದ ಕಾರಣ ಇವತ್ತು ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜರ ಶೋಭಾಯಾತ್ರೆ ಮೇಲೆ ಕಲ್ಲಿನ ಮತ್ತು ಚಪ್ಪಲಿಯ ಎಸೆತವನ್ನ ಮಾಡ್ತಾ ಇದ್ದಾರೆ ಈ ಕೆಲವು ಮುಸ್ಲಿಂ ಗೂಂಡಾಗಳು. ಸ್ನೇಹಿತರೆ, ಇವರು ಹಿಂದೂ ಸಮಾಜವನ್ನ ಏನ್ ಅನ್ಕೊಂಡಿದ್ದಾರೆ? ನಾವು ನಿರ್ವೀರ್ಯ ಸಮಾಜವ? ನಿಮ್ಮ ಮೊಹರಂ ಬಂದಾಗ ನಿಮ್ಮ ಜೊತೆ ಶಾಂತಿಯುತವಾಗಿ ಎಷ್ಟು ಚೆನ್ನಾಗಿ ನಾವು ಆ ಮೊಹರಂ ಅನ್ನ ನಡೆಸ್ಕೊಡ್ತಾರೆ ನಮ್ಮ ಹಿಂದೂ ಸಮಾಜ. ನಿಮ್ಮ ಉರುಸುಗಳು ಬಂದಾಗ ನಿಮ್ಮ ಜೊತೆ ಸೇರ್ಕೊಂಡು ಇಡೀ ಉತ್ತರ ಕರ್ನಾಟಕ, ಬಾಗಲಕೋಟೆ ಆದ್ಯಂತ ಎಷ್ಟು ಚೆನ್ನಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ನಮ್ಮ ಹಿಂದೂಗಳು. ನಿಮ್ಮ ಯಾವುದೇ ಹಬ್ಬಗಳು ಬಂದಾಗ್ಲೂ, ಮುಸಲ್ಮಾನರ ಯಾವುದೇ ಹಬ್ಬಗಳು ಬಂದಾಗ್ಲೂ ಹಿಂದೂಗಳು ಅದರ ಜೊತೆಗೆ ಸೇರಿ ಬಹಳ ಬಹಳ ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ಆ ಹಬ್ಬಗಳನ್ನ ನಡೆಸಿಕೊಡ್ತಾರೆ. ಆದ್ರೆ ನಮ್ ಗಣಪತಿ ಹಬ್ಬ ಬರಂಗಿಲ್ಲ, ಕಲ್ಲು ತೂರಾಟ ನಡೆಯುತ್ತೆ. ಗಣಪತಿಯ ಮೆರವಣಿಗೆ ಬರೋಂಗಿಲ್ಲ, ಕಲ್ಲು ತೂರಾಟ ನಡೆಯುತ್ತೆ. ಹೋಳಿ ಹಬ್ಬ ಬರೋಂಗಿಲ್ಲ, ಕಲ್ಲು ತೂರಾಟ ನಡೆಯುತ್ತೆ. ಯಾವುದೇ ಜಯಂತಿಗಳು ಬರೋಂಗಿಲ್ಲ, ರಾಮನವಮಿ ಬರೋಂಗಿಲ್ಲ, ಕಲ್ಲು ತೂರಾಟ. ಯಾವುದೇ ಹಿಂದೂ ಸಮಾಜೋತ್ಸವ ಯಾವುದೇ ನಡೆದ್ರೂ ಕೂಡ ಅಲ್ಲಿ ಕಲ್ಲು ತೂರಾಟವಾಗುತ್ತೆ, ಶಾಂತಿ ಭಂಗವಾಗುತ್ತೆ. ಇವರ ಮಸೀದಿ ಇರುವ ಜಾಗಗಳಲ್ಲಿ ನಾವು ಯಾರೂ ಹೋಗೋಂಗಿಲ್ಲ. ಏನ್ ಸಾರ್ವಜನಿಕ ರಸ್ತೆಗಳನ್ನ ದತ್ತು ತಗೊಂಡಿದ್ದಾರಾ? ಇವರ ಸಂಖ್ಯೆ ಹೆಚ್ಚಾದಂತೆ ಇವರು ಪ್ರಬಲವಾದಂತೆ ಆ ಏರಿಯಾಗಳಲ್ಲಿ ಎಲ್ಲಿ ಇವರು ಬಹುಸಂಖ್ಯಾತರಾಗ್ತಾರೋ ಅಲ್ಲಿ ಹಿಂದೂಗಳ ಯಾವ ಹಬ್ಬ ಹರಿದಿನಗಳು ಕೂಡ ಶಾಂತಿಯುತವಾಗಿ ನಡೆಯುವ ಉದಾಹರಣೆಯೇ ಇಲ್ಲ. ಹಾಗೆ ಮಾಡಲಾಗಿದೆ. ನಾನು ಬಾಗಲಕೋಟೆ SP ಅವರಲ್ಲಿ ಕೇಳ್ಕೊಳ್ತೇನೆ, ನಿಮ್ಮ ಉಪಸ್ಥಿತಿಯಲ್ಲೂ ಕೂಡ ಇಂಥ ಘಟನೆ ನಡೀತು ಅನ್ನೋದಾದ್ರೆ ಇದನ್ನ ನಮ್ಮ ಹಿಂದೂ ಸಮಾಜ ಯಾವತ್ತೂ ಕೂಡ ಒಪ್ಪೋದಿಲ್ಲ. ಹೇಳಿ ಅವರಿಗೆ ನೀವು ಇದ್ದ ಕಾರಣಕ್ಕೆ ಕಲ್ಲು ಹೊಡೆದವರು, ಚಪ್ಪಲಿ ಎಸೆದವರು ಇನ್ನೂ ಉಳಿದಿದ್ದಾರೆ. ಕಾನೂನು ಇರೋ ಕಾರಣಕ್ಕೆ ಉಳಿದಿದ್ದಾರೆ, ಸಂವಿಧಾನ ಇರೋ ಕಾರಣಕ್ಕೆ ಉಳಿದಿದ್ದಾರೆ. ಅವರು ಸಂವಿಧಾನ ಕಾನೂನಿಗೆ ಬೆಲೆ ಕೊಡದೆ ಹೀಗೆ ನಡ್ಕೊಳ್ತಾ ಹೋದ್ರೆ ಹಿಂದೂ ಸಮಾಜ ನಿರ್ವೀರ್ಯ ಸಮಾಜವಲ್ಲ ಅಂತ ಹೇಳಿ, ಹಿಂದೂಗಳ ಕೈಕಟ್ಟಿ ಕೂರೋದಿಲ್ಲ ಅಂತ ಹೇಳಿ, ಅವರು ಚಪ್ಪಲಿ ಎಸ್ತಿದ್ದು ಯಾವುದೋ ಕಾರ್ಯಕರ್ತರ ಮೇಲಲ್ಲ, ಅವರು ಚಪ್ಪಲಿ ಎಸ್ತಿದ್ದು ಹಿಂದೂಗಳ ನಂಬಿಕೆ ಮೇಲೆ, ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ. ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆದ್ರೆ ಪರಿಣಾಮ ಸರಿ ಇರೋದಿಲ್ಲ.
ದಯವಿಟ್ಟು SP ಅವರೇ ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರವಾಗಿರ್ಬೋದು, ಕರ್ನಾಟಕ ಆಡಳಿತವಾಗಿರ್ಬೋದು, ಸಂಪೂರ್ಣವಾಗಿ ಹೇಳ್ತಾ ಇದ್ದೇವೆ, ಹಿಂದೂ ಕಾರ್ಯಕರ್ತರು ನಿರ್ವೀರ್ಯರಲ್ಲ. ಇದೇ ರೀತಿ ಮುಂದುವರೆದ್ರೆ ಪರಿಣಾಮ ಸರಿ ಇರೋದಿಲ್ಲ. ಇವತ್ತು ನಾನು ಬಾಗಲಕೋಟೆಗೆ ಬರ್ತೀನಿ ಅಂತ ಅಂದ್ರೆ ಯಾಕೆ ನಾವು ಬರಬಾರ್ದ? ನಮಗೆ ಹಕ್ಕಿಲ್ವಾ? ಸಂವಿಧಾನದಲ್ಲಿ ನಮಗೆ ರೈಟ್ಸ್ ಇಲ್ವಾ? ನಾವು ಬಂದ್ರೆ ನಿಮಗೆ ಕೋಮುಗಲಭೆ ಆಗುತ್ತೆ. ಏನಾಯ್ತು ಮೊನ್ನೆ? ಹಾಗಾದ್ರೆ ಯಾಕಾಯ್ತದು? ಪೊಲೀಸರ ಉಪಸ್ಥಿತಿಯಲ್ಲಿ ಆಯ್ತಲ್ರಿ ಆ ಗಲಾಟೆ. ಯಾಕಾಯ್ತು? ನಾಗಮಂಗಲಕ್ಕೆ ಪುನೀತ್ ಕೆರೆಳಿ ಹೋಗಿದ್ನಾ? ಬಾಗಲಕೋಟೆಗೆ ಪುನೀತ್ ಕೆರೆಳಿ ಬಂದಿದ್ನಾ? ಇಲ್ಲೆಲ್ಲ ನೀವು ಮಾಡುವ ಅನ್ಯಾಯಗಳ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ನಾವು ಬಂದ್ರೆ ಕೋಮುಗಲಭೆ ಆಗುತ್ತೆ ಅಂತ ಹೇಳಿ ನಮಗೆ ನೋಟಿಸ್ ಕೊಟ್ಟು ಜಿಲ್ಲೆಗೆ ನಿರ್ಬಂಧ ಹೇರ್ತೀರಿ ಅನ್ನೋದಾದ್ರೆ, ನಿಮಗೆ ದುಷ್ಟಶಕ್ತಿಗಳನ್ನ ದಮನ ಮಾಡುವ ಶಕ್ತಿ ಇಲ್ಲ, ಅದನ್ನ ಪ್ರಶ್ನೆ ಮಾಡುವವರ ಧ್ವನಿಯನ್ನ ಹತ್ತಿಕ್ಕುವ ಶಕ್ತಿ ಇದೆ ಅಂತ ಹೇಳಿ ನೀವು ನಿಸ್ಸಹಾಯಕರಾಗಿ ನಮಗೆ ನೋಟಿಸ್ ಕೊಡ್ತಾ ಇದ್ದೀರಿ. ನಿಮ್ಮ ಕೈಲಿ ಆ ದುಷ್ಟಶಕ್ತಿಗಳನ್ನ ತಡೆಯೋಕಾದ್ರೆ ತಡೀರಿ, ಇಲ್ವಾ ನಮಗ್ ಬಿಡಿ, ನಾವು ತಡಿತೀವಿ. ನಮ್ಮ ಕೈಲಿ ಸಾಧ್ಯ ಇದೆ. ಕಲ್ಲು ಎಸೆಯುವವರನ್ನ ಕಟ್ ಹಾಕೋದಕ್ಕೆ ನಮಗೆ ಸಾಧ್ಯ ಇದೆ. ಕಾನೂನನ್ನ ಕೈಗೆತ್ಕೊಳ್ಳೋರನ್ನ ಕಟ್ಟಿ ಹಾಕುವ ತಾಕತ್ತು ನಮಗಿದೆ. ನಿಮಗೆ ಕಾನೂನನ್ನ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಹೇಳಿ. ಹಿಂದೂ ಕಾರ್ಯಕರ್ತರಿಗೆ ಆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ, ಕಾನೂನನ್ನ ಜಾರಿ ಮಾಡುವ ತಾಕತ್ತಿದೆ ಅಂತ. ಸಂವಿಧಾನದ ರಕ್ಷಣೆಯನ್ನ, ಕಾನೂನು ರಕ್ಷಣೆಯನ್ನ ಕಾಕಿ ಹಾಕೊಂಡು ನಿಮ್ ಕೈಲಿ ಮಾಡೋಕ್ಕಾಗ್ಲಿಲ್ಲ ಅಂತ ಅಂದ್ರೆ ಹೇಳಿ ನಮಗೆ. ಅದೇ ಸಂವಿಧಾನ ಕಾನೂನನ್ನ ರಕ್ಷಣೆ ಮಾಡೋ ತಾಕತ್ತು ಹಿಂದೂ ಕಾರ್ಯಕರ್ತರಿಗಿದೆ, ನಾವು ರಕ್ಷಣೆ ಮಾಡ್ಕೊಳ್ತೀವಿ. ಶಾಂತಿಯುತವಾಗಿ ಸಮಾಜವನ್ನು ಇಡೋದಕ್ಕೆ ನಿಮ್ ಕೈಲಿ ಸಾಧ್ಯವಾಗ್ಲಿಲ್ಲ ಅಂತ ಅಂದ್ರೆ ಹೇಳಿ, ನಾವಿಡ್ತೇವೆ ಶಾಂತಿಯುತವಾಗಿ. ಹೇಗೆ ಶಾಂತಿಯುತವಾಗಿ ಇಡಬೇಕು ಅನ್ನೋದು, ಹೇಗೆ ಈ ದುಷ್ಟಶಕ್ತಿಗಳ ಧ್ವನಿಯನ್ನು ಅಡಗಿಸಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಿಗೂ ಗೊತ್ತಿದೆ. ನಾವು ಮಾಡ್ತೇವೆ. ನಮ್ಮ ಧ್ವನಿಯನ್ನ ಅಡಗಿಸಲಿಕ್ಕೆ 1 ತಿಂಗಳು 21/2/2026ರಿಂದ 21/3 ಮಾರ್ಚ್ 21ರವರೆಗೂ ಬಾಗಲಕೋಟೆ ಜಿಲ್ಲಾದ್ಯಂತ ಪ್ರವೇಶ ನಿರ್ಬಂಧಿಸಿ ನನಗೆ ಆದೇಶ ಬಂದಿದೆ. ಎಂತ ಹಿಂದೂ ಸಮಾಜ ಇದು? ಕಲ್ಲು ಹೊಡೆಸ್ಕೊಳ್ಳೋದು ನಾವೇ, ನಿರ್ಬಂಧ ಏರಿಸ್ಕೊಳ್ಳೋದು ನಾವೇ. ಅನ್ಯಾಯಕ್ಕೊಳಗಾದವರು ನಾವೇ, ದೌರ್ಜನ್ಯಕ್ಕೊಳಗಾದವರು ನಾವೇ, ಶಿಕ್ಷೆ ಅನುಭವಿಸೋರು ನಾವೇ. ಏನನ್ಕೊಂಡಿದ್ದೀರಿ ಹಿಂದೂ ಸಮಾಜವನ್ನ? ಏನನ್ಕೊಂಡಿದ್ದೀರಿ ಹಿಂದೂ ಸಮಾಜವನ್ನ? ಕೈಲಾಗದವರು ಅನ್ಕೊಂಡಿದ್ದೀರಾ? ಶಾಂತಿ ಮತ್ತು ಸಹಬಾಳ್ವೆಗೋಸ್ಕರ ಸುಮ್ಮನಿದ್ದೀವಿ ಅಷ್ಟೇ. ಇದೇ ರೀತಿ ಕಾನೂನನ್ನು ಕೈಗೆತ್ಕೊಳ್ತಾ ಇದ್ರೆ ಯಾರು ಕಾನೂನನ್ನು ಕೈಗೆತ್ಕೊಳ್ತಾರೋ ಆ ಕೈಗಳನ್ನ ಕಟ್ಟು ಹಾಕುವ ಶಕ್ತಿ ನಮಗಿದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಬಿಡ್ರಿ ನೀವು. ನಿಮ್ ಕೈಲಾಗ್ಲಿಲ್ಲ ಅಂತ ಅಂದ್ರೆ ನೀವು ಬಿಡ್ರಿ ಕೆಲಸನ. ನಮಗೆ ಗೊತ್ತಿದೆ ಆ ಕಾನೂನು ಸುವ್ಯವಸ್ಥೆನ ಹೇಗೆ ಕಾಪಾಡ್ಕೋಬೇಕು ಅಂತ, ಹೇಗೆ ಶಾಂತಿಯುತವಾಗಿ ಸಮಾಜವನ್ನು ಇಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಇಟ್ಟು ತೋರಿಸ್ತೀವಿ ನಾವು. ನಿಮ್ ಕೈಲಾಗ್ಲಿಲ್ಲ ಅಂತ ಅಂದ್ರೆ ಬಿಡಿ. ನಮಗೆ ನಿರ್ಬಂಧ ಹೇಳ್ತಾರೆ. ನಮಗೆ ನಾಚಿಕೆ ಆಗಬೇಕು ನಿಮ್ಮ ವ್ಯವಸ್ಥೆಗೆ. ದುಷ್ಟಶಕ್ತಿಗಳನ್ನು ತಡೆಯೋಕ್ಕಾಗದೆ ಅದನ್ನು ಪ್ರಶ್ನೆ ಮಾಡೋಕ್ ಬರೋ ಹಿಂದೂ ಕಾರ್ಯಕರ್ತರ ಧ್ವನಿ ಅಡಗಿಸ್ತೀರಿ ನೀವು. ನಾಚಿಕೆ ಆಗಬೇಕು ನಿಮಗೆ. ಪುನೀತ್ ಕೆರೆಹಳ್ಳಿ ಅವರು ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನಿರ್ಬಂಧಿಸಿ ಆದೇಶ ಹೊರಡಿಸಿದ ಕರ್ನಾಟಕ ಸರ್ಕಾರ. ಮಾನ್ಯ ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಅವರು ಈ ಕೆಳಕಂಡಂತೆ ಆದೇಶ ಹೊರಡಿಸಿದ್ದಾರೆ. ಸಂಗಪ್ಪ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಯಾದ ನಾನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಯುತ ಪುನೀತ್ ಕೆರೆಹಳ್ಳಿ ಅವರನ್ನು ದಿನಾಂಕ 21 ಫೆಬ್ರವರಿ 2026ರಿಂದ 21 ಮಾರ್ಚ್ 2026ರವರೆಗೆ ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶಿಸದಂತೆ ತಕ್ಷಣದಿಂದಲೇ ನಿರ್ಬಂಧಿಸಿ ಪ್ರತಿಬಂಧಕಾಜ್ಞೆಯನ್ನು ವಿಧಿಸಿ ಆದೇಶಿಸಿರುತ್ತೇನೆ. ಪೊಲೀಸ್ ಇಲಾಖೆಯವರು ಈ ಆದೇಶವನ್ನು ತಕ್ಷಣದಿಂದ ಕಟ್ಟುನಿಟ್ಟಾಗಿ ಜಾರಿಗೆ ತರತಕ್ಕದ್ದು. ಪುನೀತ್ ಕೆರೆಹಳ್ಳಿಯವರಿಗೆ ಬಾಗಲಕೋಟೆ ಜಿಲ್ಲೆಗೆ 1 ತಿಂಗಳ ಪ್ರವೇಶ ನಿರ್ಬಂಧ ವಿಧಿಸಿರುವ ಕ್ರಮದ ವಿರುದ್ಧ ಹಿಂದೂ ಕಾರ್ಯಕರ್ತರ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಕ್ರಮವನ್ನು ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ಅಡಗಿಸುವ ತಂತ್ರ ಎಂದು ಕೆಲವರು ಆರೋಪಿಸಿದ್ದಾರೆ. ಸಾಮಾಜಿಕ ವಿಷಯಗಳ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸುವುದು ನಮ್ಮ ಸಂವಿಧಾನಿಕ ಹಕ್ಕು. ನಿರ್ಬಂಧಗಳ ಮೂಲಕ ಧ್ವನಿ ಕುಂಠಿತಗೊಳಿಸುವುದು ಸರಿಯಲ್ಲ. ಭಾರತೀಯ ಸಂವಿಧಾನದಲ್ಲಿ ಇರುವ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ನಡೆಸುವ ಹಕ್ಕು ಮತ್ತು ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವ ಹಕ್ಕು ನಾಗರಿಕರಿಗೆ ಇದೆ. ಈಗ ಈ ಎಲ್ಲಾ ಹಕ್ಕುಗಳನ್ನು ಪುನೀತ್ ಕೆರೆಹಳ್ಳಿ ಅವರಿಂದ ಈ ಸರ್ಕಾರ ಕಿತ್ತುಕೊಂಡಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಾಮೆಂಟ್ ಮೂಲಕ ತಿಳಿಸಿ.